20 ವರ್ಷ 30 ವರ್ಷ ಹಿಂದೆ ಯಾವುದೋ ಆ ವ್ಯಕ್ತಿಯ ಜಮೀನಿಗೆ ಉದ್ಯೋಗ ಮಾಡ್ತಾ ಇರಲ್ಲ, ವ್ಯವಸಾಯ ಮಾಡ್ತಾ ಇರಲ್ಲ. ಆ ಜಮೀನ್ ಮೇಲೆ ಏನು ಮಾಡಿರ್ತೀರಿ, ಒಂದು ಲೈನ್ ಹೇಳ್ತಿರ್ತೀರಿ ಇಲಾಖೆಯವರು, ಎಸ್ಟಿಮೇಟ್ ಮಾಡಿರ್ತೀರಿ, ಅಕ್ರಮ ಆಗಿರ್ತದೋ ಸಕ್ರಮ ಆಗಿರ್ತದೋ ಸರ್ಕಾರ ನಿಮ್ಮ ಇಲಾಖೆ ಒಳಗಡೆ ಆಗಿರ್ತದೋ ಗೊತ್ತಿಲ್ಲ. ಆ ಲೈನ್ ಹೇಳಿದ್ರೆ ಅದನ್ನ ಶಿಫ್ಟ್ ಮಾಡಬೇಕು, ಬದಲಾವಣೆ ಮಾಡಬೇಕು, ಅಲ್ಲಿ ಒಂದು ಕಟ್ಟಡ ಮಾಡಬೇಕು ಆ ವ್ಯಕ್ತಿ ಅಂತ ಹೇಳಿದ್ರೆ ಸೆಲ್ಫಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸೆಲ್ಫಲ್ಲಿ ಮಾಡಿ ಅಂತ ಹೇಳಿದಾಗ ಏನಾಗ್ತದೆ, ಅವ ಸೆಲ್ಫಲ್ಲಿ ಮಾಡೋಕೆ ಹೋಗ್ತು ಅಂತಂದ್ರೆ ಅವನ ಹತ್ರ ಹಣ ಇರೋದು. ಅವನು ಏನೋ ಅನಿವಾರ್ಯವಾಗಿ ಒಂದು ಸಣ್ಣದು ಮನೆ ಕಟ್ಟಡಕ್ಕೆ ವ್ಯವಸ್ಥೆ ಇರ್ತದೆ, ಅವನ ಜಮೀನು ಮಧ್ಯೆ ಒಂದು ಭಾಳ ತೆಂಗಿನ ಮರ ಇರ್ತದೆ, ತೆಂಗಿನ ಮರ ಕಟ್ ಮಾಡ್ಬೇಕಾದ ಪರಿಸ್ಥಿತಿ ಬರ್ತದೆ. ನೀವು ಏನಾಗ್ತದೆ ಅದಾಗಬಾರ್ದು. ಅದಕ್ಕೆ ಪೂರ್ವಕವಾಗಿ ಸೇವೆ, ಆ ಸೇವೆ ಕೊಡ್ತಕ್ಕಂಥದ್ದಲ್ಲಿ ಪೂರ್ವಕವಾಗಿ ನಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತೆ ನಮ್ಮ ಈ ಕಬ್ಬಿಗೆ ಬೆಂಕಿ ಬಿದ್ದರೆ ನಿಮ್ಮ ಚೆಸ್ಕಾಮಲ್ಲಿ ಒಂದು ಮಾನದಂಡ ಇದೆ. ಶುಗರ್ ಫ್ಯಾಕ್ಟ್ರಿಯಿಂದ ಒಂದು ಎನ್ಒಸಿ ತಗೊಂಬನ್ನಿ. ಕಬ್ಬಿಗೆ ಬೆಂಕಿ ಬಿದ್ದಿರೋದು ಮತ್ತು ಯಾರು ಅಗ್ನಿಶಾಮಕ ದಳದವ್ರು ಹೋಗಿರ್ತಕ್ಕಂಥದ್ದು FIR ಕಾಪಿ ಇದೆ, ಸ್ಥಳ ಮಾಹಿತಿ ಇರ್ತದೆ, ನಿಮ್ಮ ಇಲಾಖೆಯಿಂದ ಹೋಗಿರ್ತಕ್ಕಂಥ ಲೈನ್ ಇದೆ ಆಗಿದೆ ಅಂತೇಳಿ ಮಾಹಿತಿ ಇರ್ತದೆ. ಆದರೂ ಕೂಡ ನಮ್ಮ ಕಬ್ಬು ಬೆಳೆದು ನಿಮ್ಮ ಇಲಾಖೆಯಿಂದ ನಿಮ್ಮ ವಿದ್ಯುತ್ ಸ್ಪರ್ಶದಿಂದ ಆಗಿರ್ತಕ್ಕಂಥ ಬೆಳೆ ನಷ್ಟಕ್ಕೆ ನೀವು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಲ್ಲೇ ಎನ್ನಿಸ್ತಾನೆ ಇಲ್ಲೇ ನಿಲ್ಲಿಸ್ತಾನೆ ಅಂತಂದ್ರೆ ಅದು ಸಮಸ್ಯೆ ಆಗ್ತದೆ. ಯಾವುದೇ ವ್ಯಕ್ತಿಗೆ ಕಬ್ಬಿನ ಅಗ್ನಿ ಅವಘಡಗಳಾಗ್ತದೆ, ವಿತಿನ್ 15 ದಿವಸದೊಳಗಡೆ ಆ ವ್ಯಕ್ತಿಗೆ ನಷ್ಟ ಪರಿಹಾರ ಕೊಡ್ತಕ್ಕಂಥ ಒಂದು ಮಾನದಂಡವನ್ನು ಪಡೆದು, ಮತ್ತು ಕಾಡು ಪ್ರಾಣಿಗಳ ವ್ಯಾಪ್ತಿ ಬರ್ತಕ್ಕಂಥ ಕಾಡು ಪ್ರದೇಶಗಳಿರ್ತದೆ, ಅಲ್ಲಿ ವಿದ್ಯುತ್ ಬೇಕು. ನೀವು ಕೃಷಿ ಪಂಪ್ಸೆಟ್ಗಳು ಕೊಡ್ತಕ್ಕಂಥ ವಿದ್ಯುತ್ತನ್ನು ಮಾತ್ರ ಕೊಟ್ಟಿರ್ತೀವಿ. ನಮಗೇನು ಬೇಕು, ನಿಮ್ಮ ಹೊಸ ಮಾನದಂಡದಲ್ಲಿ 10 KV ಯಾವುದು TC ಮಾಡ್ತೀವಿ ನಾವು ನಿರಂತರ ಜ್ಯೋತಿ ಮಾಡಲಿಕ್ಕೆ ಅಂತೇಳಿ. ಅದಕ್ಕೆ ಪೂರ್ವಕವಾಗಿ ಗ್ರಾಮೀಣ ಭಾಗದಲ್ಲಿ ತೋಟದ ಮನೆಗಳಿರ್ತಕ್ಕಂಥವು ಕೂಡ ನಿರಂತರ ಜ್ಯೋತಿ ವಿದ್ಯುತ್ತನ್ನು ಕನೆಕ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ಯಾರ್ದೋ ಜಮೀನ್ ಮೇಲೆ ಅವನು ಜಮೀನ್ ಮೇಲೆ ಲೈನ್ ತಗೊಂಡೋಗಿರ್ತಾನೆ, ಇವತ್ತು ಅವನು ತತ್ತಿ ಬೇಲಿ ಆಗ್ತದೆ. ನಗರೀಕರಣ ಬಂದಾಗ ಈಗ ನಗರ ಪ್ರದೇಶದವರೆಲ್ಲ ಬಂದು ರಿಯಲ್ ಎಸ್ಟೇಟ್ ಮಾಡಿ ಜಮೀನು ತಗೊಂಡು 10 ಎಕರೆ 20 ಎಕರೆ ಜಮೀನು ತಗೊಂಡು ಬಂಡವಾಳಶಾಹಿಗಳು ಈ ಭೂ ಸುಧಾರಣೆ ಕಾಯ್ದೆ ಬಂದಮೇಲೆ ಎಲ್ಲ ಕವರ್ ಮಾಡಿರ್ತಾರೆ. ಮುಂದುಗಡೆಯಿಂದ ಒಂದು 2 ಎಕರೆ 3 ಎಕರೆ 1 ಎಕರೆ ಇರ್ತಕ್ಕಂಥವ್ರಿಗೆ ಕೃಷಿ ಪಂಪ್ಸೆಟ್ ಇರುತ್ತೆ. ಆ TC ಮತ್ತು ಅಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ